ನಾಟಕ ನೋಡುವಾಗ, ಸಂಗೀತ ಕಚೇರಿ ಇದ್ದಾಗ, ಯಕ್ಷಗಾನ ಇದ್ದಾಗ ಮಾತಿಗೆ ಅವಕಾಶ ಇರಬಾರ್ದು. ಮಾತು ಸಮಯನೆಲ್ಲ ಹಾಳು ಮಾಡಿಬಿಡುತ್ತೆ ಅನ್ನೋ ಎಚ್ಚರ ಇದೆ. ಹಾಗಾಗಿ 5ರಿಂದ 10 ನಿಮಿಷದೊಳಗಡೆ ನಿಮ್ಮ ಮಾತನ್ನು ಮುಗಿಸ್ಬೇಕು ಅಂತ ಸ್ವಾಮೀಜಿಯವರು ಆಗ್ರಹಪೂರ್ವಕವಾಗಿ ಹೇಳಿದ್ದಾರೆ. ಒಂದು ಸೂರ್ಯ ಶ್ರೀನಿವಾಸ್ ಅವ್ರು ಮಾತಾಡ್ತಿದ್ರು, ಕೊರೋನಾ ಹೋದಾಗೆ ಮೊಬೈಲು ಟಿ ವಿ ಎಲ್ಲ ಹೋಗ್ಬಿಡ್ಲಿ ಅಂತೇಳಿ. ನಾಟಕಕ್ಕೆ ಎಂಥ ಶಕ್ತಿ ಇದೆ ಅಂತಂದರೆ, ಇವತ್ತು ಎಷ್ಟೊಂದು ಸೀರಿಯಲ್ಗಳನ್ನು ಬಿಟ್ಟು ತಾಯಂದ್ರಲ್ಲೆಲ್ಲ ಬಂದು ಕೂತಿದ್ದೀರ. ಹಾಗಾಗಿ ನಾಟಕ ಸೆಳೆಯುತ್ತೆ ಅಂತೇಳಿ. ನನಗೆ ಇವತ್ತು ಏನು ನೆನಪಾಯಿತು ಅಂದರೆ, ಬೆಳಗ್ಗೆ ವಿಜಯ ಕರ್ನಾಟಕ ಪೇಪರ್ ಓದ್ತಾ ಇದ್ದೆ, ಅದರಲ್ಲೊಂದು ಕಾರ್ಟೂನ್ ಬಂದಿತ್ತು. ನಮ್ಮ CM ಸಿದ್ದರಾಮಯ್ಯನವರು 16 ವರ್ಷದವರೆಗೆ ಮಕ್ಕಳಿಗೆ ಮೊಬೈಲನ್ನು ನಿಷೇಧಿಸಬೇಕು ಅನ್ನೋ ಒಂದು ಕಾನೂನು ತರಬೇಕು ಅನ್ನೋ ಚಿಂತನೆ ಮಾಡಿದ್ದಾರೆ ಅಂತ. ಅದಕ್ಕೆ ಅವ್ರ ಹೆಂಡತಿ ಅವ್ರಿಗೆ ಏನು ಉತ್ತರ ಹೇಳಿದ್ರು ಅಂತ ಒಂದು ಕಾರ್ಟೂನ್ ಇತ್ತು. ನಿಮ್ಮ ಕೈಲಿ CM ಪದವಿನ ಕಿತ್ಕೊಳ್ಳೋದು ಒಂದು, ಮಕ್ಕಳ ಕೈಯಲ್ಲಿ ಮೊಬೈಲ್ ಕಿತ್ಕೊಳ್ಳೋದು ಒಂದು. ನಂಗೆ ಭಾಳ ಖುಷಿ ಆಗ್ಬಿಡ್ತೀವಿ ಅಂತ ನೋಡಿ ಅಂತ ಹೇಳಿ. ಕಾಲ ಹೇಗಾಗ್ಬಿಟ್ಟಿದೆ ಅಂತಂದರೆ, ನಮ್ಮ ವ್ಯವಧಾನವನ್ನು ಕಡಿಮೆ ಮಾಡುವ ಎಲ್ಲ ಹತಾರಗಳ ನಡುವೆ ನಾವಿವತ್ತು ಬದುಕ್ತಾ ಇದ್ದೀವಿ. ಆದರೆ ಅದು ಯಾವ ಡಿಜಿಟಲೀಕರಣದ ಪ್ರಭಾವವನ್ನು ನಾವು ನಿರಾಕರಿಸಕ್ಕೆ ಸಾಧ್ಯವೇ ಇಲ್ಲವೇನೋ ಅನ್ನೋ ರೀತಿ. ಇವತ್ತು ನಾಟಕ ಇಷ್ಟೊಂದು ಜನ ಬಂದಿದ್ದು ನನಗೆ ಯಾಕೆ ಬಹಳ ಖುಷಿ ಆಯಿತು ಅಂತಂದರೆ, ಬಸವ ತತ್ವ ಪೀಠದ ಸುವರ್ಣ ಮಹೋತ್ಸವದ ಸಂದರ್ಭ ನಾಟಕ ಅಕಾಡೆಮಿ ಜೊತೆ ಸೇರಿ HSV ಅವರ ಬಹಳ ಒಂದು ಒಳ್ಳೆ ನಾಟಕವನ್ನು ಇವತ್ತು ಮಾಡ್ತಿದ್ದಾರೆ. ಅದನ್ನು ನೋಡೋದಕ್ಕೆ ನಾವೆಲ್ಲ ಬಂದಿದ್ದೀವಿ ಅಂತೇಳಿ ಯೋಚನೆ ಮಾಡಿ ನೋಡಿ. ಹಿಂದಿನ ದಿನಗಳನ್ನು ನೆನಪಿಸ್ತಾ ಇದ್ರು ಪರಿಷತ್ತಿನ ಅಧ್ಯಕ್ಷರು. ಎಷ್ಟು ಚೆನ್ನಾಗಿತ್ತು ಆ ಕಾಲ. ಟಿವಿ ಬರ್ದೇ ಇದ್ದಾಗ. ನಾನು ನಾಗರಾಜ್ ಸರ್ ಕೈ ಕಳಸಾಪುರದಲ್ಲಿ ಇದ್ದಾಗ ಒಂದ್ಸಲ ಹೇಳ್ತಾ ಇದ್ದೆ ನೋಡಿ, ಕಾಲ ಎಲ್ಲವನ್ನ ನಿಯಂತ್ರಿಸ್ತಾ ಇರುತ್ತೆ, ಹಾಗೆ ಕಲಾ ಮಾಧ್ಯಮವನ್ನು ಕೂಡ ನಿಯಂತ್ರಿಸ್ತಾ ಇರುತ್ತೆ. ನಮ್ಮ ಕೈಲಿ ಇರೋದೇ ಇಲ್ಲ. ಈಗ 3 ಗಂಟೆಯ ಒಂದು ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ಕುಟುಂಬದ ಜೊತೆ ನೋಡುವ ವ್ಯವಧಾನವನ್ನು ನಾವು ಕಳ್ಕೊಂಡಿದ್ದೀವಿ. ಮನೆಯಲ್ಲೂ ಕೂಡ ನೋಡೋದಿಲ್ಲ ನಾವು. ಇವತ್ತು ಆ ಕಾಲ ಎಲ್ಲಿ ಬಂದಿದೆ ಅಂದರೆ, 3 ಗಂಟೆದನ್ನ 3 ನಿಮಿಷದ ರೀಲ್ಸಿಗೆ ಬಂದ್ಬಿಟ್ಟಿದ್ದೀವಿ. ಅದನ್ನು ನೋಡಲ್ಲ, ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಅಂತ.